ಹೇ ಗಾಯ್ಸ್ ಅಸ್ಲಾಮಲೈಕುಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನನ್ನ ಬ್ಲಾಗ್ ಬಂದು ಒಂದು ರ್ಯಾಂಡಮ್ ಫ್ರೈಡೇ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾನು ಮಾರ್ನಿಂಗ್ ಬೇಕಾಗಿದ್ದ ತಕ್ಷಣ ಪ್ಲ್ಯಾಂಟ್ಸ್ಗೆಲ್ಲ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಆಮೇಲೆ ಬಂದು ನಾನು ಮನೇಲಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಫ್ರೈಡೇ ಅಲ್ವಾ, ಸೊ ಬೇಗ ಬೇಗ ಮಾಡಬೇಕು ಅಂತ ಹೇಳಿಬಿಟ್ಟು ದೆನ್ ಬಂದು ನಾನು ಮನೆಗೆ ನೀಟಾಗಿ ಮನೆಯೆಲ್ಲ ಗುಡಿಸಿ ಮಾಪಿಂಗೆಲ್ಲ ಹಾಕಿ ದೆನ್ ಬಂದು ರೂಮ್ ಸ್ವಲ್ಪ ಮೆಸ್ಸಿ ಆಗಿತ್ತು. ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡಿದ್ದೀನಿ ನಾನು ಒಬ್ಬಳೇ. ಮಮ್ಮಿ ಇಲ್ಲ, ಮಮ್ಮಿ ಬಂದು ಎಲ್ಲ ಬಂದು ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಾತ್ರ ಕ್ಲೀನ್ ಮಾಡಿದ್ದೀನಿ. ಓಕೆ ಅಂತ ನಮಾಜಿಗೆ ಎಷ್ಟು ಪ್ಲೇಸ್ ಬೇಕೋ ಅದೆಲ್ಲ ಕ್ಲೀನಪ್ ಮಾಡಿಕೊಂಡು ಆ್ಯಂಡ್ ಎವ್ರಿ ಒನ್ ನೋ ದಟ್ ನಾನು ಫ್ರೈಡೇ ಆದರೆ ಸೂರತುಲ್ ಬಖರಾ ಬಂದು ನಾನು ಯಾವತ್ತೂ ಲಿಸನ್ ಮಾಡ್ತೀನಿ ಫಸ್ಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋಡಿ ನಾನು ರೂಮ್ ಬಂದು ಸದ್ಯಕ್ಕೆ ಇಷ್ಟೇ ಕ್ಲೀನ್ ಮಾಡಿರೋದು, ಇನ್ನೂ ಇಲ್ಲಿ ಬೆಡ್ ಮೇಲೆಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ಸರಿ ಇದೆಲ್ಲ ಹಾಗೆ ಇರಲಿ ಅಂತ ಹೋಗ್ಬಿಟ್ಟು ನಾನು ಬಾತ್ ಮಾಡಿಕೊಂಡು ಕುರ್ತಿ ಹಾಕ್ಕೊಂಡು ಬಂದುಬಿಟ್ಟು ವಜೂ ಮಾಡಿಕೊಂಡು ನಮಾಜ್ ಮಾಡಿಕೊಂಡೆ. ನಮಾಜ್ ಆದಮೇಲೆ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ದೆನ್ ಬಂದು ಹೇರ್ ಡ್ರೈ ಎಲ್ಲ ಮಾಡಿಕೊಂಡು ಕುರಾನ್ ಓದ್ಕೊಂಡು ದೆನ್ ಬಂದು ನಾನು ಊಟ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ರಸಮ್ ರೈಸ್ ಮಾಡಿದ್ದೆ. ಸೊ ಫೈನಲಿ ರಸಮ್ ರೈಸ್ ಜೊತೆಗೆ ಬಿಂಗೋ ತಿಂದ್ಕೊಂಡು ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಂದು ನಾನು ವಿಡಿಯೋ ಬಂದು ಹಿಡ್ಯೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಆ್ಯಂಡ್ ಈವ್ನಿಂಗ್ ಆಗ್ತಾ ಬಂತು. ಎಲ್ಲ ಆದಮೇಲೆ ನಾನು ಊಟ ಮಾಡಿ ಮಲ್ಕೊಬಿಟ್ಟಿದ್ದೆ. ಮಲ್ಕೊಬಿಟ್ಟಿದ್ದೆ ಅಂದರೆ ಮಲಗಿರಲಿಲ್ಲ, ಓಕೆನಾ, ರೆಸ್ಟ್ ಮಾಡ್ತಿದ್ದೆ. ರೆಸ್ಟ್ ಮಾಡಿ ಒಂದು ಕೆಲಸ ಇತ್ತು, ಆ ಕೆಲಸ ಎಲ್ಲ ಫಿನಿಶ್ ಮಾಡಿಕೊಂಡೆ. ಅದಾದಮೇಲೆ ಈಗ ನನಗೇನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಿದೆ. ಸೊ ಲೆಟ್ಸ್ ಮೇಕ್ ಹೀರ್. ನಾನು ರವೆ ತೊಗೊಂಡಿದ್ದೀನಿ, ಎಷ್ಟು ಕಮ್ಮಿ ತೊಗೊಂಡಿದ್ದೀನಿ ಅಂತ ಯಾರು ಇಲ್ಲ, ಒಬ್ಳಿಗೆ ಸಾಕಂತ ಹೇಳಿದ್ದು ಅಷ್ಟೇ ತೊಗೊಂಡಿದ್ದು. ಸ್ಮಾಲ್ ಕಪ್ ರವೆ, 1/4 ಲೀಟ್ರ್ ಮಾತ್ರ ಹಾಲು, ದೆನ್ ಬಂದು ಒಂದು ಕೋಕೋನೆಟ್ಟು. ಸೊ ಫಸ್ಟ್ ಒಂದು ತುಪ್ಪ ಹಾಕ್ಕೊಂಡೆ, ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಅದರಲ್ಲಿ ರವೆ ಹಾಕ್ಕೊತಿದ್ದೀನಿ. ರವೆ ಹಾಕ್ಕೊಂಡು ನೀಟಾಗಿ ಬಂದು ರೋಸ್ಟ್ ಮಾಡ್ಕೊತಿದ್ದೀನಿ. ಲೈಕ್ ಜಾಸ್ತಿ ಬಂದು ಬ್ಲ್ಯಾಕ್ ಆಗಂಗಿಲ್ಲ, ಲೈಕ್ ಸ್ವಲ್ಪ ಬ್ರೌನ್ ಶೇಡ್ ಬರಬೇಕು. ಟಿಲ್ ಅಲ್ಗಂಟ ಬಂದು ನಾನು ನೀಟಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ನಾನು ಪಕ್ಕದಲ್ಲೇ ಬಂದು ಹಾಲು ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. 1/4 ಲೀಟ್ರ್ ಹಾಲಿಗೆ ನಾನು ಅಷ್ಟೇ ನೀರು ಹಾಕಿದ್ದು ನೋಡಿ, ಜಾಸ್ತಿ ನೀರು ಹಾಕಬೇಡಿ. ಸೊ ಫೈನಲಿ ಬಂದು ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಲೈಕ್ ನೋಡಿ ಬ್ರೌನ್ ಕಲರ್ ಆಗಿದೆಯಲ್ಲ ಅಷ್ಟೇ, ಇದು ಬಂದು ಸೈಡಿಗೆ ಇಟ್ಕೋಬೇಕು. ಆ್ಯಂಡ್ ನಾವು ಮಿಲ್ಕ್ ಆಲ್ಸೋ ಬಿಸಿ ಆಗಿದೆ. ಅದಕ್ಕೆ ಬಂದು ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಬಂದು ಸಕ್ಕರೆ ಹಾಕ್ಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೀವು ಟೇಸ್ಟ್ ವೈಸ್ ನೋಡಿ ಹಾಕ್ಕೊಳ್ಳಿ. ನಾನು ಬಂದು ಕಂಡೆನ್ಸ್ ಮಿಲ್ಕ್ ಬಂದು ಆ್ಯಡ್ ಮಾಡ್ತೀನಲ್ಲ ಅಂತ ಹೇಳ್ಬಿಟ್ಟು 3 ಟೇಬಲ್ ಸ್ಪೂನಷ್ಟು ಮಾತ್ರ ನಾನು ಶುಗರ್ ತೊಗೊಂಡಿದ್ದೀನಿ. ಅದಾದಮೇಲೆ ತೆಂಗಿನಕಾಯಿ ಹೊಡ್ಕೊಂಡು ನಾನು ಕಟ್ ಮಾಡಿ ಇಟ್ಕೋತಿದ್ದೀನಿ. ಯಾಕೆ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದರೆ ನನಗೇನು ಘೀಯಲ್ಲಿ ರೋಸ್ಟ್ ಮಾಡಿರ್ತಾರಲ್ಲ ತೆಂಗಿನಕಾಯಿ, ಅದು ನನಗಿಷ್ಟ, ಸೊ ನಾನು ಜಾಸ್ತಿ ತೊಗೊಂಡಿದ್ದೀನಿ. ದೆನ್ ಬಂದು ನೋಡಿ ನಾನು ಮಿಲ್ಕ್ ಮೇಡ್ ಹಾಕ್ತಿದ್ದೀನಿ. ಮಿಲ್ಕ್ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನೀವು ಬೇಕಾದರೆ, ಬಟ್ ಮಿಲ್ಕ್ ಜೊತೆಗೆ ಹಾಕಿದ್ರೆ ಒಂಥರ ಮಿಲ್ಕ್ ಫುಲ್ ತಿಕ್ಕಾಗಿಬಿಡುತ್ತೆ ಅಂತ ನಾನು ಹಾಕಿಲ್ಲ. ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತೊಗೊಂಡು ನಾನು ಅದರಲ್ಲಿ ಬಂದು ಸ್ವಲ್ಪ ತುಪ್ಪನೂ ಮತ್ತು ನಾವು ಇದು ತೊಗೊಂಡಿಟ್ಕೊಂಡಿದ್ವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು, ಇಲಾಚಿ ಮತ್ತು ಏನು ಹೇಳ್ತಾರೆ ಪಟ್ಟೆ, ಎಸ್ ಅದು, ಮತ್ತು ಕೋಕೋನಟ್ ಕಟ್ ಮಾಡಿಕೊಂಡಿದ್ದೇನಲ್ಲ ಆ ಕೋಕೋನಟ್ ಎಲ್ಲನೂ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸಪ್ ಮಾಡ್ಕೊತಿದ್ದೀನಿ. ಕೋಕೋನಟ್ ಬಂದು ಲೈಕ್ ಡಾರ್ಕ್ ಬ್ರೌನ್ ಆಗಬಾರ್ದು, ಒಂಥರ ಲೈಕ್ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಬರುತ್ತಲ್ಲ, ದಟ್ ಟೈಮ್ ಬಂದು ನೀವು ಒಂದು ಸ್ಮಾಲ್ ಕಪ್ಪಷ್ಟು ಬಂದು ವಾಟ್ರ್ ಬಂದು ಆ್ಯಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸ್ಮಾಲ್ ಕಪ್ ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ವಾ ನಿಮ್ಮ ಹತ್ರ ಎಷ್ಟು ರವೆ ಇದೆ, ಅದಕ್ಕೆ ಎಷ್ಟು ನೀರು ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟು ಮಾತ್ರ ನೀವು ತೊಗೋಬೇಕು. ಆದಮೇಲೆ ಬಂದು ನೀವು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದು ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ರವೆ ಹಾಕ್ಕೊಂಡು ನೀವು ಕ್ಲೀನ್ ಮಿಕ್ಸ್ಚರ್ ಮಾಡ್ಕೊತಾ ಇರಬೇಕು. ಸೊ ನೋಡ್ತಿದ್ದೀರ ಹೇಗೆ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಫೈನಲಿ ಎಲ್ಲ ರವಾನು ಆ್ಯಡ್ ಮಾಡಿದ್ದೀನಿ. ಹೀಗಾಗೋಯ್ತು. ಇದಾಗಿದ್ದ ತಕ್ಷಣ ನಾವು ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡೋಣ. ಜಾಸ್ತಿ ನೀರು ತೊಗೋಬೇಕಾಗಿತ್ತು ನಾನು ಸ್ವಲ್ಪ, ಬಟ್ ಈ ನೀರು ಕಮ್ಮಿ ಆಗಿದೆ. ಫೈನಲಿ ಬಂದು ನಾನು ನೀಟಾಗಿ ಮಿಕ್ಸಪ್ ಮಾಡ್ಕೊತಿದ್ದೀನಿ. ಏನೋ ಗಾಯ್ಸ್, ಅದು ಕಮ್ಮಿ ನೀರು ಹಾಕಿದ್ರೆ ಇಟ್ಸ್ ಗೆಟಿಂಗ್ ಲಂಪಿ, ಲೈಕ್ ಅಂದರೆ ಲಂಪ್ಸ್ ಬರುತ್ತಲ್ಲ ಅದು ಬಂದುಬಿಡುತ್ತೆ. ಸೊ ನೀಟಾಗಿ ಕ್ಲೀನ್ ಮಿಕ್ಸ್ಚರ್ ಕೊಡಬೇಕು ನೀವು.
ನೀರು ಬಂದು ಸ್ವಲ್ಪ ಜಾಸ್ತಿ ಇದ್ದರೂ ಓಕೆ, ಬಟ್ ಲಮ್ಸ್ ಮಾತ್ರ ಬರದೇ ಇರೋಂಗೆ ನೋಡ್ಕೊಳ್ಳಿ. ಅದಾಗಿದ್ದ ತಕ್ಷಣ ನಾನು ಮಿಲ್ಕ್ ಮ್ಯಾಡ್ ಬಂದು ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಶುಗರ್ ಬಂದು ಕಮ್ಮಿ ತೊಗೊಂಡಿದ್ದೀನಲ್ಲ, ನನಗೆ ಮಿಲ್ಕ್ ಮ್ಯಾಡ್ ಫ್ಲೇವರ್ ಇಷ್ಟ ಅಂತ ನಾನು ಮಿಲ್ಕ್ ಮ್ಯಾಡ್ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಮಿಲ್ಕ್ ಮ್ಯಾಡ್ ಬೇಡ ಅಂದರೆ ಯು ಕ್ಯಾನ್ ಸ್ಕಿಪ್. ನಿಮಗೆ ಶುಗರ್ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ತೊಗೊಳ್ಳಿ, ಓಕೆನಾ. ಇದು ಆದಮೇಲೆ ಬಂದು ನೀಟಾಗಿ ಮಿಕ್ಸ್ ಕೊಡ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತಲ್ವ ರವೆ ಎಷ್ಟು ಬಾಯ್ಲ್ ಆಗಿದೆ ಅಂತ. ಅದಾಗಿದ್ದ ತಕ್ಷಣ ಬಂದು ನೀವು ಇದ್ರದ್ದು ಫ್ಲೇಮ್ ಬಂದು ಕ್ಲೋಸ್ ಮಾಡಿಬಿಟ್ಟು ನೀವು ಯು ಕ್ಯಾನ್ ಸರ್ವ್ ಇಟ್. ಆದಮೇಲೆ ಬಂದು ಏನು ಮಾಡಬೇಕಂತಂದರೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೇಕು. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೇ ನಾನು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.